ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೇ ವಿತ್ ಆರ್ ಜೆ. ಇಲ್ಲಿ ನಾನು ನಿಮಗೆ ಇವತ್ತು ಬ್ಲೌಸ್ ವರ್ಕ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ತೋರಿಸ್ತಾ ಇರುವಂಥ ಬ್ಲೌಸು ಇದು ನಾನು ಟೇಲರ್ ಕಡೆಯಿಂದ ಸ್ಟಿಚ್ ಮಾಡಿಸಿರೋದು. ಮಷಿನ್ ವರ್ಕ್ ಹಾಕಿಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ, ಸ್ಲೀವ್ಸ್ಗೆ ಈ ಥರ ಬುಟ್ಟ ಕೊಟ್ಟಿದ್ದಾರೆ ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಡಿಸೈನ್ ಬಂದಿದೆ. ಎಂಡಲ್ಲಿ ಈ ಥರ ಪೈಪಿಂಗ್ ಮಾಡಿದ್ದಾರೆ. ಇದು ಕಾಪರ್ ಬಾರ್ಡರ್ ಇರುವಂಥ ಬ್ಲೌಸು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಮತ್ತು ಫ್ರಂಟ್ ನೆಕ್ಕಲ್ಲಿ ಈ ಥರ ಫುಲ್ ನೆಕ್ಗೆ ಮಷಿನ್ ವರ್ಕ್ ಬಂದಿದೆ ಮತ್ತು ಬ್ಯಾಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಲೂ ಅಲ್ಲಿ ರೆಡ್ ವರ್ಕ್ ಆಗಿದೆ. ಸೊ ನೆಕ್ಕಲ್ಲಿ ಮತ್ತು ಫುಲ್ ಬ್ಯಾಕೆಲ್ಲ ಚಿಕ್ಕದಾಗಿ ಮೋಟಿವ್ಸ್ ಥರ ಮಾಡಿದ್ದಾರೆ. ಸೊ ನೆಕ್ಕಲ್ಲಿ ಈ ಥರ ಡಿಸೈನ್ ಬರುತ್ತೆ. ಕಂಪ್ಲೀಟ್ ಡಿಸೈನ್ ಇದೆ, ಇದೇ ಥರ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಅಲ್ಲಿ ರೆಡ್ ಕಲರು ಮತ್ತು ಕಾಪರ್ ಮಿಕ್ಸ್ ಆಗಿರುವಂಥ ಥ್ರೆಡ್ ಬಳಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಇದೆ. ರೌಂಡ್ ನೆಕ್ಕಿಗೆ ಪೂರ ವರ್ಕು ಇದೇ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗಂತೂ ತುಂಬಾ ಲುಕ್ ಕೊಡುತ್ತೆ. ಮತ್ತು ಬಾರ್ಡರಲ್ಲಿ ಈ ಥರ ಪೈಪಿಂಗ್ ಇದೆಯಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನಾನು ಈ ಬಾರ್ಡರಲ್ಲಿ ಇದೆಯಲ್ವ, ಈ ಡಿಸೈನ್ನ ವರ್ಕ್ ಮಾಡೋದಕ್ಕೆ ಹೇಳಿದ್ದೆ. ಬಟ್ ತುಂಬಾ ಅರ್ಜೆಂಟ್ ಇತ್ತು. ನಾನು ಕೂಡ ಮನೇಲಿ ಒಂದು ಮದುವೆ ಫಂಕ್ಷನ್ ಇತ್ತು. ಸೊ ನಾನು ತುಂಬಾ ಅದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಅವರಿಗೆ ಹೇಳಿದ್ದೆ ನಾನು ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿ. ಓಕೆ ಮೇಡಮ್ ಅಂತ ಹೇಳಿದ್ರು. ಬಟ್ ಅವರು ಟೈಮ್ ಇದರಲ್ಲಿ ಅದು ಮರ್ತು ಬಿಟ್ಟಿದ್ದಾರೆ. ಮಷೀನಲ್ಲಿ ಯಾವುದು ಡಿಸೈನ್ ಬರುತ್ತೆ ಮೇಡಮ್, ಅದನ್ನೇ ನಾವು ಹಾಕಬೇಕಾಗತ್ತೆ. ಸೊ ಅದೇ ಥರ ಡಿಸೈನ್ ಬಂದಿದೆ, ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಇವಾಗ ನೋಡಿ, ಈ ಥರ ಡಿಸೈನ್ ಬೇಕಿತ್ತು ನನಗೆ. ಆ್ಯಕ್ಚುಲಿ ನನಗೆ ಬ್ಲೌಸ್ಗೆ ಈ ಬಾರ್ಡರಲ್ಲಿ ಏನು ಒಂದು ಫ್ಲವರ್ ಡಿಸೈನ್ ಇದೆಯಲ್ಲ, ಆ ಥರ ಡಿಸೈನು ಬರಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಅದು ಆಗಲಿಲ್ಲ. ನೋಡಿ, ಸಾರಿ ತೋರಿಸ್ತಾ ಇದ್ದೀನಿ. ಇದೇ ಸಾರಿ, ರೆಡ್ ಕಲರ್ ಸಾರಿ ಮತ್ತು ಅದಕ್ಕೆ ಕಾಪರ್ ಕಲರ್ ಬಾರ್ಡರ್ ಬಂದಿದೆ. ಬ್ಲೂ ಕಲರ್ ಡಿಸೈನ್ ಪಲ್ಲು ಬಂದಿದೆ, ಡಾರ್ಕ್ ಬ್ಲೂ. ಇದಕ್ಕೆ ಕುಚ್ಚು ಕೂಡ ನನ್ನ ಕಟ್ಟಾಗಿದೆ. ನೋಡಿ, ಈ ಥರ ಕಾಂಬಿನೇಷನ್ನು ರೆಡ್ಗೆ ಬ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಪಲ್ಲು ಈ ಥರ ಬರುತ್ತೆ. ತುಂಬಾ ಗ್ರ್ಯಾಂಡ್ ಅನಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಸಾರಿಯಲ್ಲಿರುವಂಥ ಬ್ಲೌಸಿಗೆ ನಾನು ಮಷಿನ್ ವರ್ಕ್ ಮಾಡಿದೆ. ಬಟ್ ನನಗೆ ಇದೇನು ಬಾರ್ಡರಲ್ಲಿರುವಂಥ ಫ್ಲವರಿಂದು ಒಂದು ಡಿಸೈನ್ದು ಬೇಕಿತ್ತಲ್ವ. ಸೊ ಆ ಥರದ್ದೊಂದು ಬ್ಲೌಸ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದೆ. ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನೋಡಿ, ಈ ಥರ ಸಾರಿ ತುಂಬಾ ಗ್ರ್ಯಾಂಡ್ ಇದೆ. ಅದಕ್ಕೆ ಒಂದು ಸಿಂಪಲ್ಲಾದ ಬ್ಲೌಸ್ಗೆ ನಾನೇ ವರ್ಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಮನೇಲಿ ತುಂಬಾ ಮದುವೆ ಫಂಕ್ಷನ್ ಇರೋದರಿಂದ ನನಗೆ ಟೈಮ್ ಸಿಗಲಿಲ್ಲ. ಸೊ ಆಚೆ ಕಡೆ ಬ್ಲೌಸನ್ನು ಸ್ಟಿಚಿಂಗ್ ಕೊಡಬೇಕಾಗಿ ಬಂತು. ನೋಡಿ, ಈ ಥರ ಕಾಣ್ತಾ ಇದೆ. ಇದು ಬ್ಲೌಸು. ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ಇವಾಗ ಸಿಲ್ಕ್ ಬ್ಲೌಸ್ ಮಟೀರಿಯಲ್ ಎಲ್ಲ ಕಡೆ ಸಿಗುತ್ತೆ. ಸೊ ಆ ಥರ ಸೇಮ್ ಕ್ಲಾತ್ ನನಗೆ ಸಿಕ್ತು. ಅದನ್ನು ನಾನು ಪರ್ಚೇಸ್ ಮಾಡಿ ಅದಕ್ಕೆ ನಾನು ಯಾವ ಥರ ಅಂದ್ಕೊಂಡಿದ್ದೆ ಆ ಥರದ್ದು ಒಂದು ವರ್ಕನ್ನು ಮಾಡಿದ್ದೀನಿ. ಅದನ್ನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ವರ್ಕು, ಅದೇನು ಬಾರ್ಡರಲ್ಲಿ ಒಂದು ಫ್ಲವರ್ ಡಿಸೈನ್ ಬಂದಿದೆ ಅಲ್ವಾ, ಅದೇ ಡಿಸೈನ ನಾನು ಟ್ರೇಸ್ ಮಾಡಿಬಿಟ್ಟು ಅದೇ ವರ್ಕನ್ನು ಇಲ್ಲಿ ಬ್ಲೌಸಲ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ತುಂಬ ಸಿಂಪಲ್ಲಾಗಿ ಇದ್ರೂ ಚೆನ್ನಾಗಿ ಕಾಣಲ್ಲ, ತುಂಬ ಗ್ರ್ಯಾಂಡು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ. ಸೊ ಮಧ್ಯದಲ್ಲಿ ಫ್ಲವರ್ ಬರುತ್ತೆ. ಹಾಗೆ ಫುಲ್ ಸ್ಲೀವ್ಸ್ಗೆ ಲೈನ್ ಆಗಿ ಒಂದು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೈನ್ ಡಿಸೈನಲ್ಲಿ ನಾನು ಕಾಪರ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ, ಝರಿನ ಯೂಸ್ ಮಾಡಿದ್ದೀನಿ. ಮತ್ತು ಮಧ್ಯದಲ್ಲಿ ಸೀಕ್ವೆನ್ಸ್ ಮತ್ತು ಬೀಡ್ಸ್ ಕೂಡ ಬಂದಿದೆ. ಹಾಗೆ ಸಾರಿ ರೆಡ್ ಆಗಿರೋದ್ರಿಂದ ಫ್ಲವರಲ್ಲಿ ರೆಡ್ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಮತ್ತು ಮಧ್ಯ ಒಂದು ರೆಡ್ ಕಲರಿಂದ ಫ್ರೆಂಚ್ ನಾಟ್ ಕೂಡ ಹಾಕಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಲೀವ್ಸು ಇದು ಮಧ್ಯದಲ್ಲಿ ಬರುತ್ತೆ ಫ್ಲವರ್ ಡಿಸೈನು. ಮತ್ತು ಆಚೆ ಈಚೆಯಲ್ಲಿ ಸಿಂಪಲ್ಲಾಗಿ ಲೈನ್ಸ್ ಇದೆ. ಸೊ ಮಧ್ಯದಲ್ಲಿ 3-4 ಲೈನಿಗೆ ಮಾತ್ರ ನಾನು ಹೈಲೈಟ್ ಮಾಡಿ ಸೀಕ್ವೆನ್ಸ್ ಮತ್ತು ಬೀಡ್ಸ್ ವರ್ಕ್ ಮಾಡಿದ್ದೀನಿ, ಫ್ರೆಂಚ್ ನಾಟ್ ಕೊಟ್ಟಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಏನು ಮಷಿನ್ ವರ್ಕ್ ಮಾಡಿರೋಂಥ ಬ್ಲೌಸ್ಗಿನ ಈ ವರ್ಕ್ ಮಾಡಿರೋಂಥ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಕಾಣಿಸುತ್ತೆ. ಇದು ಫಿನಿಶ್ ಆದಮೇಲೆ, ಸ್ಟಿಚ್ ಆದಮೇಲೆ ನಾನೇ ನಿಮ್ಗೆ ತೋರಿಸ್ಕೊಡ್ತೀನಿ.
ಏನಕ್ಕೆ ಅಂದರೆ ಮನೇಲಿ ನಮಗೆ ಎಲ್ಲರಿಗೂ ಎಲ್ಲ ವರ್ಕ್ ಮಾಡೋದಕ್ಕೆ ಬರುತ್ತೆ, ಬಟ್ ಟೈಮ್ ಇರಲ್ಲ. ಆದರೆ ನಾವು ಅದನ್ನು ಬಿಡಬಾರ್ದು, ನಾವು ಟ್ರೈ ಅಂತ ಮಾಡಲೇಬೇಕು. ಇವಾಗ ನೋಡಿ ಬ್ಲೌಸ್ ಸ್ಟಿಚ್ ಮಾಡಿಸಿದೆ, ಆದರೂ ನನಗೆ ಅದೊಂದು ಡಿಸೈನ್ ಬೇಕು ಅಂತ ತುಂಬಾ ಆಸೆ ಇರೋದ್ರಿಂದ ನಾನು ಅದಕ್ಕೋಸ್ಕರ ಬಟ್ಟೆ ತಂದು ಇದೆಲ್ಲ ಮಾಡಿದೆ. ಇವಾಗ ನನಗೆ ತುಂಬಾ ಖುಷಿ ಆಗ್ತಾಯಿದೆ, ಇಷ್ಟೊಂದು ಚೆನ್ನಾಗಿ ವರ್ಕ್ ಬಂತಲ್ಲ ಅಂತ ಹೇಳಿಬಿಟ್ಟು. ಇವಾಗ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇನು ಬಾರ್ಡರಲ್ಲಿ ಡಿಸೈನ್ ಇದೆ ಅಲ್ವಾ, ಅದೇ ಡಿಸೈನ್ನ ನಾನು ಬ್ಲೌಸ್ ಮೇಲೆ ಮಾಡಿದ್ದೀನಿ. ನೋಡಿ ನೀವೇ ನೋಡ್ಬೋದು, ಸೇಮ್ ಡಿಸೈನ್ ಬರುತ್ತೆ, ಸೇಮ್ ಅದೇ. ಬಟ್ ಅಲ್ಲಿ ನಾನು ಫಿಲ್ಲಿಂಗ್ ರೆಡ್ ಕಲರ್ ಬಳಸಿದ್ದೀನಿ, ಯಾಕಂದ್ರೆ ಸಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ವಾ. ನೋಡಿ ಈ ಥರ ಬಾರ್ಡ್ರಲ್ಲಿ ಡಿಸೈನ್ ಇದೆ. ಅದು ಇದೇನು ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಮಧ್ಯದಲ್ಲಿ ಒಂದು ಫ್ಲವರ್ ಬರುತ್ತೆ ಅಲ್ವಾ, ಅದನ್ನು ಮಾತ್ರ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಡಿಸೈನ್ ತೊಗೋಬೇಕು, ಯಾವ ಥರ ಡಿಸೈನನ್ನು ಟ್ರೇಸ್ ಮಾಡಿಕೊಂಡು ನಾವೇ ಮನೆಯಲ್ಲಿ ಅದನ್ನು ವರ್ಕ್ ಮಾಡ್ಕೋಬೋದಂತ. ನೋಡಿ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಫ್ಲವರ್ ಡಿಸೈನನ್ನು ಮಾತ್ರ ನಾನು ಟ್ರೇಸ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಮೇಲೆ ಅದನ್ನು ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಬ್ಲೂವಲ್ಲಿ ರೆಡ್ ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ. ನಾನು ಆ್ಯಕ್ಚುಲಿ ಇದೇ ಥರ ವರ್ಕ್ ಮಾಡಿ ಅಂತ ಹೇಳಿದ್ದೆ, ಬಟ್ ಅವರು ಬೇರೆ ಥರನೇ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ, ಅದು ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಇದು ನಾನು ಮಾಡಿದ್ದೀನಿ, ಇದನ್ನು ಸ್ಟಿಚ್ ಮಾಡಾದಮೇಲೆ ನಿಮಗೆ ಶೇರ್ ಮಾಡ್ಕೋತೀನಿ, ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ ಫೈನಲಾಗಿ ಈ ಥರ ಕಾಣಿಸುತ್ತೆ ಸ್ಟಿಚ್ ಆದಮೇಲೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.